ಎಲ್ಲಾರು ಮರ್ತೋಗಿದೀರ ಅನ್ಸುತ್ತೆ. ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಇಲ್ಲ, ಏನು ಡಿಸಿಪ್ಲಿನ್ ಅಂದ್ರೆ ಏನು? ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದ್ರೆ ಸೇವಿಂಗ್ ಮಾಡಿಸ್ಬೇಕು ಸರ್. ಕೈಗೆ ಚೈನ್ ಹಾಕ ಬರಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ನೀವೇನ್ ಮಾಡಿದ್ದೀರಾ ಸರ್? ಹಿಂದೆ ಟಿಶ್ಯೂ ಇಟ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸರ್ ಅದು. ಗಣ ಒರೆಸ್ಬಿಟ್ಟು ನೋಡಿ ಸರ್, ಪ್ಲೀಸ್ ಟೆಲ್ ಮಿ ಮಾತಾಡ್ತೀನಿ. ವಾಟ್ ಇಸ್ ದ ಡಿಸಿಪ್ಲಿನ್? ಕೈಗೆ ಸರಪಣಿ ಸುತ್ಕೊಂಡ್ ಬಂದಿದ್ರೆ ಡಿಸಿಪ್ಲಿನ್ ಸರ್. ಎರಡು ಬೆಳ್ಳ ಮಧ್ಯೆ ಟ್ಯಾಟು ಹಾಕೊಂಡಿದ್ರೆ ಅದು ಡಿಸಿಪ್ಲಿನ್ ಸರ್. ಇದು ಸರ್ ಡಿಸಿಪ್ಲಿನ್. ಇನ್ಸರ್ಟ್ ಮಾಡ್ಕೊಂಡು ಹೆಂಗ್ ಬಂದಿದ್ದೀನಿ ನೋಡಿ. ನಿಮ್ಮ ಗಿಲ್ಲಿಯಿಂದ ಎಂಟೈರ್ ಬ್ಲೂ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀವಿ. ನಾವೇ ತಪ್ಪ ಮಾಡಿದೀವಿ ಸರ್. ನಿಮ್ಗೆ ಧೈರ್ಯ ಇದ್ರೆ ಕೊಡಿ ಸರ್. ಪ್ರಿನ್ಸಿಪಲ್ ಆಗಿ ಟೀಮ್ ಶಿಕ್ಷೆ ಕೊಡಿ ಸರ್. ಕೊಡ್ತೀನಿ. ಇದು ಒಂದು ಡೇರಿಂಗ್ ಸರ್. ಒಂದು ಟೀಮ್ ಅಲ್ಲಿ 8 ಜನ ಇರ್ತಾರೆ ಸರ್. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೊತಾನೆ ಸರ್. ಅದು ಸರ್ ಡೇರಿಂಗ್ ಅಂದ್ರೆ ಸರ್. ಅಶ್ವಿನಿ ಅವರೇ ನೀವ್ ಹೇಳಿ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ನನಗೆ ಡಿವೋರ್ ಮಾಡಿ ಸರ್. ನಾನು ಆಚೆ ನಿಂತ್ಕೊತೀನಿ ಪ್ಲೀಸ್. ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ. ಏನೇ ಗಿಲ್ಲಿ ಅದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗು. ಪ್ರಿನ್ಸಿ ಒಂದು ಪದ್ಯ ಹೇಳ್ತೀನಿ. ನಾಯಿ ಒಡಿಯಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು. ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು, ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು. ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು, ಆದ್ರೂ ಬಾಯಲ್ಲಿಲ್ಲ 2 ದೌಡೆ ಅಲ್ಲು. ಯಾರಾದ್ರೂ ಬೇರೆಯವ್ರಾಗ್ಬೋದಿತ್ತು ಪ್ರಿನ್ಸಿಪಾಲು, ಇವನ ಬದಲು ಯಾವ ಪ್ರಿನ್ಸಿಪಾಲು. ಆಚೆ ಹೋದ್ಮೇಲೆ ಮತ್ತೆ ಮೀಟ್ ಮಾಡ್ಬೇಕಲ್ಲ ನಿನ್ನ. ನಾನ್ ಮೀಟ್ ಆಗಲ್ಲ, ನಾನ್ ಬಿಸಿ. ನಾನು ಆಚೆ ಹೋದ್ಮೇಲೆ ನಿನಗ್ ಊಟಕ್ಕೆ ಬರೋ ಮನೆಗೆ. ಇದಾದ ಫಿಲಮ್ ಅಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಕೊಡ್ತಾರಲ್ಲ ಏಟ. ನಿಜ, ಒಳ್ಳೆ ಮಟನ್ ಬಿರಿಯಾನಿ ಮಾಡಿ, ಬಾರ್ಬಿಕ್ಯೂ ಮಾಡಿ. ಗೊತ್ತು ನಿಂಗೆ ಏನ್ ಫೇವ್ರೇಟ್? ಮಟನ್. ಒಳ್ಳೆ ಮಟನ್ ಮಾಡಿ. ಮಂಗ್ಳೂರ್ ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ. ಹೌದಾ? ಹೆಂಗ್ ಮಾಡ್ತಾರಲ್ವಾ ಪಾಲ್ ರೈಸು ಎಲ್ಲ ಮಾಡ್ತೀನಿ ಮಂಗ್ಳೂರ್ ಸ್ಟೈಲ್. ಮ್ಯಾಂಗ್ಳೂರಲ್ಲ ನಮ್ಮ ಅಮ್ಮ. ಈಗ ನೀನು ಯಾವ್ಯಾವಾಗ ಬಿಸಿ ಇರ್ತೀವಿ, ಯಾವ್ಯಾವ ಫ್ರೀ ಇರ್ತೀವಿ ಮನೇಲಿ ಹೇಳು, ನಾನ್ ಬರ್ತೀನಿ ಯಾವಾಗ್ಲಾರ. ಬಾ ದಯವಿಟ್ಟು ಬಾ ಮನೆಗೆ, ಆಯ್ತಾ? ಫುಲ್ ಪಾರ್ಟಿ ಅರೇಂಜ್ ಮಾಡ್ತೀನಿ. ಯಾಕೋ ಗಾಡಿಗೆ ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು? ಚಂದ್ರನ ಬಿಟ್ಟೋದ್ಮೇಲೆ ಬಾಯಿಗೆ ಏನೇನೋ ಬರ್ತದೆ, ಮಾತಾಡಕ್ಕಾಗಲ್ಲ. ಅದೇ ಬೇಜಾರಿಲ್ಲ. ಚಂದ್ರನ ಬಿಟ್ಟೋದ್ಮೇಲೆ ಬಾಯಿಗೆ ಕಂಟ್ರೋಲ್ ಮಾಡ್ಕೊಂತ ನೀನೇ ಬೇಕು. ಚಂದ್ರನ ಬಿಟ್ಟೋದ್ಮೇಲೆ ನಿನ್ ಪ್ರಾಣ ಸ್ನೇಹಿತ ನೀನ್ ಬಿಟ್ಟಿದ್ರಿ ಯಾರನ್ನ ಇದ್ದರು ಇಲ್ವಾ ಇಲ್ಲಿ ಜನ? ಬೇಡ, ನಂಗೆ ನೀನೇ ಬೇಕು, ಅವ ನೀನ್ ಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು